ನಮಸ್ಕಾರ. ಇದು JBS63 ಅಪ್ಡೇಟ್ಸ್ ಚಾನಲ್. ಲೋಕಿಕೆರೆಯಲ್ಲಿ ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ ಅದ್ಭುತವಾದ ಬೀದಿ ನಾಟಕ ಪ್ರದರ್ಶನ. ದಾವಣಗೆರೆ ಫೆಬ್ರವರಿ 11. ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ದಾವಣಗೆರೆ ಪೀಪಲ್ಸ್ ಸಂಸ್ಥೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಜಾತಿ ಬಿಡಿ, ಮತ ಬಿಡಿ, ಮಾನವೀಯತೆಗೆ ಜೀವ ಕೊಡಿ ಸಂದೇಶ ಸಾರುವ ಅದ್ಭುತ ಬೀದಿ ನಾಟಕ ಹಾಡುಗಳ ಪ್ರದರ್ಶನ ನಡೆಯಿತು. ಸಮಾಜದಲ್ಲಿರುವ ಮೇಲು ಕೀಳು ತಾರತಮ್ಯ ಹೋಗಲಾಡಿಸುವ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಒಂದೇ, ಯಾವುದೇ ಜಾತಿ ಮತ ಭೇದವಿಲ್ಲದೆ ಹಳ್ಳಿ ಗ್ರಾಮಗಳಲ್ಲಿ ಬಡವ ಬಲ್ಲಿದ ಅನ್ನದೇ ಪ್ರೀತಿ ಸೌಹಾರ್ದತೆಯಿಂದ ಬದುಕಬೇಕಾಗುವ ಅಗತ್ಯವಿದೆ ಎಂದು ಸಂದೇಶ ಬೀರುವ ಬೀದಿ ನಾಟಕ ಜಾಗೃತಿ ಹಾಡುಗಳು ನೋಡುಗರ ಗಮನ ಸೆಳೆದವು. ಲೋಕಿಕೆರೆ ಗ್ರಾಮದ ಸರ್ಕಾರಿ ಮಾರುತಿ ಪದವಿ ಪೂರ್ವ ಕಾಲೇಜ್, ಹೈಸ್ಕೂಲ್, ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶ್ರೀಮತಿ ಶಿಲ್ಪಾ ಶಿವಮೂರ್ತಿ, ಉಪಾಧ್ಯಕ್ಷೆ ಶ್ರೀಮತಿ ಗೀತಾ ಜಗದೀಶ್, ಸದಸ್ಯರಾದ ಉಮೇಶ್, ಗ್ರಾಮದ ಮುಖಂಡರುಗಳು, ಹಿರಿಯರು, ಮಹಿಳಾ ಸಂಘದ ಸದಸ್ಯರು, ಲೋಕಿಕೆರೆ ಸೊಸೈಟಿ ನಿರ್ದೇಶಕ ಹಾಗೂ ಹಿರಿಯ ಪತ್ರಕರ್ತ ಪುರಂದರ್ ಲೋಕಿಕೆರೆ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು, ಸಹಕರಿಸಿದರು. ಗ್ರಾಮದ ಮಕ್ಕಳು, ನಾಗರಿಕರು ಭಾಗಿಯಾಗಿದ್ದರು. ವರದಿ ಪುರಂದರ ಲೋಕಿಕೆರೆ ಹಿರಿಯ ಪತ್ರಕರ್ತರು. ನಿರೂಪಣೆ ವೀಣಾ ಮೇಡಮ್ ಅವರು. ನಮಸ್ಕಾರ. ಇದು ನಿಮ್ಮ JBS63 ಅಪ್ಡೇಟ್ಸ್ ಚಾನಲ್. ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅಲ್ಲ, ಅವನು ವೇದಿಕೆ ಬಿಟ್ಬಿಟ್ರೆ ಎಲ್ಲಿಗಾದ್ರೂ ಕರ್ಕೊಂಡು ಬಿಡ್ಬೋದ? ಇವತ್ತು ದೇವಸ್ಥಾನ ಮತ್ತೆ ಸುದ್ದಿ ಮಾಡ್ಕೋಬೇಕು ನಾವು. ಅಲ್ಲಲ್ಲ, ನೀನಂತೂ ನಿನಗಂತೂ ಏನು ಇಲ್ಲ, ಕೆಳಗೆ ಮೇಲೆ ನೀನಂತೂ ಕರ್ಕೊಂಡ್ ಬಿಡಿದ್ವಿ. ನಾವಾದ್ರೂ ಕೇಳಕ್ ಬಂದ್ರೆ ಮತ್ತೆ ನಮ್ಗೇನೆ ಎದುರು ಮಾತಾಡ್ತೀನಿ ನೀನು. ಬರಲ್ಲ, ಯಾವ ಬರಲ್ಲ ನಿಂದು? ನಾನು ಆತರ ಆಚರಣೆ ಮಾಡೋದಿಲ್ಲ. ಆಮೇಲೆ ನಮ್ಮೂರಾಗಿ ಪಟ್ಟು ನಮ್ಮಣ್ಣ ನಾನು ಸೇರ್ಕೊಂಡು ನಮ್ಮೂರಿಗೆ ಏನೇ ಒಂದು ಒಳ್ಳೆ ಕಾರ್ಯ ಆದ್ರೆ ಅದಕ್ಕೆ ನಾವು ಮುನ್ನಿತ್ಕೊಂಡು ನಾವು ಅದನ್ನ ಕಾರ್ಯ ನಡೆಸ್ಕೊಡ್ತೀವಿ. ಅದಕ್ಕಷ್ಟೇ ಆಚರಣೆಯನ್ನ ನಾವು ಮಾಡಿದ್ರೆ ಸ್ವಾಮಿ, ಈಗ ನಮ್ಗೆ ಅರ್ಥ ಆಯ್ತು. ನಾವೆಲ್ಲರೂ ನಮ್ಮೂರಿನವರು, ನಮ್ಮ ಜನ ಎಲ್ಲ ಸಮಾನತೆಯಿಂದ ಹೋಗ್ತೀವಿ ಸ್ವಾಮಿ. ನಿಮಗೆ ನಮಸ್ಕಾರಗಳು, ನಮ್ಗೆ ಇಷ್ಟೊಂದು ತಿಳಿಸ್ಕೊಟ್ಟಿದ್ದಕ್ಕೆ. ಪ್ರಜೆಗಳಾದ ನಾವು ಭಾರತವನ್ನು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಈಗ ಈ ಒಂದು ಬಸವ ಜಯಂತಿಯ ಆಚರಣೆಯನ್ನು ಕೊಟ್ಟು ಇವತ್ತು ನಮ್ಮವರೆಗೆ ಬಸವ ಜಯಂತಿ ಅದ್ರ ಬಗ್ಗೆ ಮಾತಾಡೋಣ. ನಿಂತು ಏನೋ ನೀರ್ ಬಿಡಕ್ ಹೋಗಿದ್ನ ಸ್ವಲ್ಪ ನಿದ್ದೆ ಬಂದ್ಬಿಡ್ತು. ಯಾರು ತಪ್ಪಾಗಿ ತಿಳ್ಕೋಬಾರ್ದು, ಕ್ಷಮೆ ಇರ್ಲಿ. ಅಲ್ಲಿ ಬರ್ತದ್ಯಾ ನೀರ್ ಹಿಡಿತದ್ಯಾ? ಹಿಡಿಯಕ್ ಪಾಪ ಇಲ್ಲ ಹೊಡೆಯಲ್ಲ. ಆದ್ರಿಂದ ಕೆಲ್ಸಕ್ಕೆ ಬಂದಿಲ್ಲ, ಎಲ್ಲಿಗೆ ಹೋಗಿದ್ದೆ? ಹೊಟ್ಟೆ ಸರಿ ಇರ್ಲಿಲ್ಲ. ಹೊಟ್ಟೆ ಹೆಂಗ್ ಸರಿ ಇರ್ತದಪ್ಪ? ಅರ್ಧ ಬರ್ಸ ತಿಂದ್ರೆ ಸಿಕ್ಕುತ್ತಲ್ಲ, ಹೊಟ್ಟೆ ಸರಿ ಇರ್ತದೆ. ಅವ್ ಇದ್ರೊಳ ಮರದಳ ಕಾಯಿ ಹಾಕಿ ಇಂತಹ ಪವಿತ್ರವಾದ ಮುಂದೆ ನಾವು ಯಾವುದೇ ಕಾರಣಕ್ಕೂ ಭೇದ ಭಾವ ಮಾಡಲ್ಲ. ಆ ಜಾತಿ ಈ ಜಾತಿ ಈ ಜಾತಿ ಮೇಲ್ಜಾತಿ ಅಂತ ಯಾವುದೇ ಕಾರಣಕ್ಕೂ ಅನ್ನೋದಿಲ್ಲ. ಯಾರೇ ಬರಲಿ ನಮ್ಮ ಮಕ್ಕಳಿಗೆ ಸರಿ ಸಮನಾಗಿ ನೋಡ್ಕೊತೀವಣ್ಣ. ಮನುಷ್ಯ ಏನ್ ಗೊತ್ತಾ, ಈಗ ಗೌಡ್ರಲ್ಲಿ ಬಂದ್ರ ಅವ್ರು ಹೇಳಿದ್ರು ಕಾನೂನು ಆಶಾ ಹೋಗಮ್ಮ. ಅವಾಗ್ಲಿಂದ ಅವನಾಗ ಅವರೆಲ್ಲ ಕೇಳ್ತಾ ಇದ್ರೆ ತಮ್ಮಲ್ಲಿ ಒಟ್ಟಿ ಮೊದ್ಲಾಗಬೇಕು ಎಲ್ಲಿ ಹಿಡ್ಕ ಹೋಗ್ ಕೊಡೋಗ ಇವ್ರ ಕಾಟ ಬಾಳ ಆಗ್ಬಿಡ್ತು. ಏನ್ ಹೋಗ ಹೋಗು ನೋಡಿದ್ರೆ
ನೋಡ ಬಿದ್ದಾತ ಅದ್ರ ನಿಮ್ಗೆ ಮಡಿ ಮಡಿ ಮೈಲಿಗೆ ಅಂತ ದೇವ್ರಂತ ಬಂದ್ರೆ ದೇವ್ರ ಮೇಲೆ ಬರ್ತಿರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ನಮ್ ದೇವ್ರು ಅಪವಿತ್ರವಾಗತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಜಾತ್ರೆ ನಡೆಯಂಗಿಲ್ಲ. ಈಗಲೇ ನಿಲ್ಲಿಸ್ಬಿಡ್ಬೇಕು. ಊರೂರು ಸುತ್ತುತ್ತ ನಿಮ್ಮೂರಿಗೆ ಬಂದೈತೆ, ಊರೂರು ಸುತ್ತುತ್ತ ನಿಮ್ಮೂರಲ್ಲಿ ವಿವರವ ತಿಳಿಸುತ್ತಿದೆ. ನಾವಾಡೋ ಬೀದಿ ನಾಟಕ ಈ ನಮ್ಮ ನೃತ್ಯ ಸಂದೇಶ ಸಾರುತ್ತಿದೆ, ಜನರಲ್ಲಿ ಜಾಗೃತಿಯ ಸಂದೇಶ ಸಾರುತ್ತಿದೆ, ಜನಮನ ತಲುಪುತ್ತಿದೆ. ನಾವಾಡೋ ಬೀದಿ ನಾಟಕ ಈ ನಮ್ಮ ನೃತ್ಯ ರೂಪಕ, ನಾವಾಡೋ ಬೀದಿ ನಾಟಕ ಈ ನಮ್ಮ ನೃತ್ಯ ರೂಪಕ. ಹೇ ಅಕ್ಷರವ ಪೀಪಲ್ಸ್ ಸಂಸ್ಥೆ ಕಾರ್ಯದರ್ಶಿ ಎಲ್ ಮಂಜುನಾಥ್, ನಾಡಿನ ಖ್ಯಾತ ಕಲಾವಿದ ಗಾಯಕ ಮೊರಾರ್ಜಿ ಡಿಒ, ಚೌಳೂರು ನಾಗರಾಜ್, ಬಿ ಗುರುಮೂರ್ತಿ, ಚನ್ನಬಸಪ್ಪ, ಶ್ರೀನಿವಾಸ್ ಭಟ್ರಹಳ್ಳಿ, ಧನಂಜಯ್, ದೇವಿರಮ್ಮ, ಆಶಾ ಹೊನ್ನಾಳಿ ಮೊದಲಾದವರ ಅದ್ಭುತ ಅಭಿನಯ, ಹಾಡುಗಾರಿಕೆ ನೆರೆದ ಸಮಸ್ತ ಗ್ರಾಮಸ್ಥರ ಗಮನ ಸೆಳೆಯಿತು.